ಪ್ರಿಯರೇ, ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಮತ್ತಾಯ 13ನೇ ಅಧ್ಯಾಯ 33ನೇ ವಚನದಲ್ಲಿರ್ತಕ್ಕಂಥ ಹುಳಿ ಇಲ್ಲದ ರೊಟ್ಟಿ ವಿಚಾರದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ನಾವು ನೋಡ್ತೇವೆ ಸತ್ಯವೇದದಲ್ಲಿ ಆದಿಯಿಂದಲೂ ಅಂತ್ಯದವರೆಗೂ ಹುಳಿ ಅನ್ನುವಂಥದ್ದು ಪಾಪದ ಸಂಕೇತವಾಗಿದೆ. ವಿಮೋಚನಾ ಕಾಂಡದಲ್ಲೂ ಸಹ ಯೆಹೋವನು ಇಸ್ರಾಯೇಲ್ರಿಗೆ ಹುಳಿ ಇಲ್ಲದ ರೊಟ್ಟಿಯನ್ನ ನೀವು ಮಾಡಿ ಅಂತ ಆಜ್ಞೆಯನ್ನ ಮಾಡಿದ್ದಾರೆ. ನಾವು ನೋಡ್ತೇವೆ ಯೆಹೋವನು ಪಾಪರಹಿತವಾಗಿ ಇರಬೇಕು ಅನ್ನೋಂಥ ಒಂದು ಉದ್ದೇಶವನ್ನ ಅಲ್ಲೇ ಆತನು ಪ್ರಕಟ ಮಾಡಿದ್ದಾನೆ. 1ನೇ ಕೊರಿಂಥ 5ನೇ ಅಧ್ಯಾಯ 6ರಿಂದ 8ರವರೆಗೂ ನಾವು ನೋಡ್ತೇವೆ. ಪೌಲನು ಅಲ್ಲೂ ಸಹ ಆತನು ಹೇಳ್ತಾನೆ, ನಾವು ಹುಳಿ ಇಲ್ಲದ ರೊಟ್ಟಿಯಾಗಿ ನಾವು ಜೀವಿಸಬೇಕು. ಸ್ವಲ್ಪ ಹುಳಿ ಕಲಿಸಿದರೆ ಕಣಿವೆ ಎಲ್ಲ ಹುಳಿ ಆಗುತ್ತದಲ್ಲ ಅನ್ನೋಂಥ ಅಂದ್ರೆ ಹುಳಿಯ ಒಂದು ಬಗ್ಗೆ ಆತನು ಹೆಚ್ಚಿನ ಒಂದು ಒತ್ತಡವನ್ನು ಕೊಟ್ಟು ಕೊರಿಂಥದ ಒಂದು ಸಭೆಗೆ ಆತನು ಪತ್ರವನ್ನ ಬರೆದಿದ್ದಾನೆ. ಈ ಒಂದು ಹುಳಿ ಹಿಟ್ಟಿನ ಸಾಮ್ಯದಲ್ಲೂ ಸಹ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಆತನು ಅಲ್ಲಿ ಅವರು ಜಾಸ್ತಿ ಒತ್ತಡ ಕೊಟ್ಟಿದ್ದೇನಂತಂದ್ರೆ, ಒಂದು ಸ್ವಲ್ಪ ಹುಳಿ ಸಾಕು ಆ ಇಡೀ ಹಿಟ್ಟನ್ನ ಅದು ಹುಳಿ ಮಾಡಲಿಕ್ಕೆ ಅನ್ನೋಂಥದ್ದು. ಆತನು ಅಲ್ಲಿ ಆ ಹೆಣ್ಮಗಳು ಜಾಸ್ತಿಯನ್ನು ಹುಳಿ ತಗೊಂಡು ಆ 3 ಸೇರಿನ ಹಿಟ್ಟಿಗೆ ಬೆರೆಸುವಂತ ಅವಶ್ಯಕತೆ ಇರಲಿಲ್ಲ. ಸ್ವಲ್ಪನೇ ಹುಳಿಯನ್ನು ತೆಗೆದುಕೊಂಡು ಅದನ್ನು ಬೆರೆಸಿದ್ದಕ್ಕೆ ಆ ಇಡೀ 3 ಸೇರು ಹಿಟ್ಟು ಸಹ ಅದು ಹುಳಿ ಆಗೋಯ್ತು. ಪ್ರಿಯರೇ, ನಾವು ಒಂದು ಸಾಂಕೇತಿಕವಾಗಿ ಆ ಹೆಣ್ಣು ಮಗಳನ್ನ ನಮ್ಮ ಒಂದು ಮನೋಭಾವನೆಗಳು, ನಮ್ಮೊಂದು ಆಲೋಚನೆಗಳು, ನಮ್ಮ ಒಂದು ಸ್ವ ಇಚ್ಛೆಗೆ ಹೋಲಿಸ್ಕೊಂಡು ಮತ್ತು ಆ 3 ಸೇರಿನ ಹಿಟ್ಟು ಅಂದ್ರೆ ಆ 3 ಅನ್ನುವಂಥ ಒಂದು ಇದನ್ನ ವಿಚಾರನ ನಾವು ಸಾಂಕೇತಿಕವಾಗಿ ನಮ್ಮ ಒಂದು ಪ್ರಾಣ, ಆತ್ಮ ಮತ್ತು ಶರೀರಕ್ಕೆ ನಾವು ಹೋಲಿಸ್ಕೊಂಡ್ರೆ, ಅಂದ್ರೆ ಸ್ಪಿರಿಟ್, ಸೋಲ್, ಬಾಡಿ, ಇದಕ್ಕೆ ನಾವು ಹೋಲಿಸ್ಕೊಂಡ್ರೆ ಆ ಸಾಮ್ಯವನ್ನ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ನಮ್ಮ ಆಲೋಚನೆಯಲ್ಲಿ ಸ್ವಲ್ಪ ನಾವು ಪಾಪವನ್ನ ಬೆಳೆಸ್ಕೊಂಡ್ರೆ ನಮ್ಮ ಪ್ರಾಣ ಅಂದ್ರೆ ಸ್ಪಿರಿಟ್ ಸಹ ದುಃಖಪಟ್ಟು ಸುಮ್ಮನೆ ಆಗೋಗುತ್ತೆ. ಅದೇ ರೀತಿಯಾಗಿ ನಮ್ದು ದೈಹಿಕ ಕಾರ್ಯಗಳಲ್ಲೂ ಸಹ ಪಾಪಕ್ಕೆ ನಾವು ನಮ್ಮನ್ನ ಪ್ರೇರೇಪಿಸಿಕೊಂಡಾಗ ಆಗುತ್ತೆ. ಪ್ರಿಯರೇ, ನಾನು ಹೇಳುವಂಥದ್ದು ಏನಂದ್ರೆ, ನಮ್ಮ ಒಂದು ಆಲೋಚನೆ ಏನಿದೆ ಅದು ಬಹಳ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ನಮ್ಮ ಆಲೋಚನೆ ಒಳ್ಳೆಯದಾಗಿ ಸರಿಯಾದದ್ದಾಗಿದ್ರೆ ನಮ್ಮ ಪ್ರಾಣ ಆಗಿರ್ಲಿ, ದೇಹವಾಗಿರ್ಲಿ, ಅದು ಪಾಪಕ್ಕೆ ಒಳಗಾಗೋದಿಲ್ಲ. ಯಾಕಂದ್ರೆ ಈ ಒಂದು ಸಾಮ್ಯದಲ್ಲೂ ಮತ್ತು ಪೌಲನು ಹೇಳುವಂತ ರೀತಿಯಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಹುಳಿ ಸಾಕು. ಅಂದ್ರೆ ನಮ್ಮ ಒಂದು ಆಲೋಚನೆಯಲ್ಲಿ ಒಂದು ಸ್ವಲ್ಪ ಪಾಪ ತುಂಬಿರುವಂತ ಒಂದು ಆಲೋಚನೆಗಳನ್ನ ನಾವು ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ಅದರ ಒಂದು ಪ್ರಭಾವ ಅನ್ನೋದೇನಿದೆ ಅದು ನಮ್ಮ ಒಂದು ಪ್ರಾಣದ ಮೇಲೂ ಹಾಗೂ ನಮ್ಮ ಒಂದು ಶರೀರದ ಮೇಲೂ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ನಾವು ನಮ್ಮ ತಂದೆ ದೇವರ ಒಂದು ಚಿತ್ತ, ಆತನ ಉದ್ದೇಶ ಏನಿದೆ ಅದರಿಂದ ನಾವು ದೂರವಾಗ್ತೇವೆ. ಎಫೆಸ 1ನೇ ಅಧ್ಯಾಯ 4ನೇ ವಚನದಲ್ಲೂ ಸಹ ನಾವು ನೋಡ್ತೇವೆ, ನಮ್ಮನ್ನ ಸೃಷ್ಟಿ ಮಾಡ್ಲಿಕ್ಕಿಂತ ಮುಂಚಿತವಾಗಿ ನಮ್ಮನ್ನ ಆರಿಸ್ಕೊಂಡು ನಮ್ಮ ಪರವಾಗಿ ಆತನ ಉದ್ದೇಶ ಏನಂತಂದ್ರೆ ನಾವು ಪವಿತ್ರರಾಗಿರ್ಬೇಕು, ಯಾರು ನಮ್ಮನ್ನ ದೂಷಣೆಗೆ ಒಳಗ್ ಮಾಡಬಾರ್ದು. ಅಂದ್ರೆ ಹೇಳ್ತಾರೆ ಟು ಬಿ ಹೋಲಿ ಅಂಡ್ ಬ್ಲೇಮ್ಲೆಸ್. ಆ ಒಂದು ಉದ್ದೇಶನೇ ಆತನು ಮೊದಲ ಒಂದು ನಮ್ಮನ್ನ ಹುಟ್ಟಿಸೋದಕ್ಕಿಂತ ಮುಂಚಿತವಾಗಿಂದನೇ ಆತನ ಆ ಒಂದು ಉದ್ದೇಶವಾಗಿದೆ. ಅಂದ್ರೆ ಪ್ರಿಯರೇ, ನಾವು ಶುದ್ಧರಾಗಿರ್ಬೇಕಾಗಿದೆ, ಪವಿತ್ರರಾಗಿರ್ಬೇಕಾಗಿದೆ. ಹಾಗಿದ್ದಾಗ ನಮ್ಮ ಒಂದು ತಂದೆ ದೇವರ ಒಂದು ಉದ್ದೇಶವನ್ನ ನಾವು ನೆರವೇರಿಸುವಂಥದ್ದಾಗಿ ಸಾಧ್ಯ. ಹಾಗಾಗಿ ನಾವು ನಮ್ಮ ಒಂದು ಆಲೋಚನೆಗಳು ಏನಿದಾವೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಹೊಂದೋಣ. ನಮ್ಮ ಆಲೋಚನೆ ಒಳ್ಳೇದಾಗಿರ್ಬೇಕು ಅಂತದಾದ್ರೆ ನಾವು ಹೆಚ್ಚಿನ ಒಂದು ಸಮಯ ಒಳ್ಳೇದನ್ನ ನೋಡ್ಬೇಕು, ಕೇಳಬೇಕು, ಮಾತಾಡಬೇಕು. ಅಂದ್ರೆ ನಮ್ಮ ಒಂದು ಸತ್ಯ ವೇದದಲ್ಲಿ, ಪ್ರಾರ್ಥನೆಯಲ್ಲಿ ಹಾಗೂ ವಾಕ್ಯಗಳನ್ನ ಕೇಳಿಸ್ಕೊಳ್ಳುವಂಥದ್ರಲ್ಲಿ ಹೆಚ್ಚಿನ ಒಂದು ಸಮಯವನ್ನ ನಾವು ಕಳೆಯೋಣ. ಹಾಗೂ ದುಷ್ಟ ಒಂದು ಸಹವಾಸ ಹಾಗೂ ದುಷ್ಟರ ಮಾತುಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳದೆ, ದುಷ್ಟ ಕಾರ್ಯಗಳ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳದೆ, ದುಷ್ಟರ ಒಂದು ಸಹವಾಸಕ್ಕೆ ನಾವು ಒಳಗಾಗದೆ ದೂರ ಇದ್ದು ನಮ್ಮನ್ನ ನಾವು ಪವಿತ್ರರಾಗಿ ಶುದ್ಧರಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಒಂದೇ ಅಲ್ಲ, ಅದನ್ನು ನಾವು ಮಾಡಬೇಕಾಗಿದೆ. ಇದು ನಮ್ಮ ಒಂದು ನಿರ್ಧಾರ, ಆಲೋಚನೆ ಆಗಿರಲಿ ಅಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಾನು ಬೇಡುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.